ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? 2026ನೇ ಇಸ್ವಿ ಶುರುವಾಗ್ತಿದ್ದಂಗೆ ಸರ್ಕಾರಿ ಕೆಲಸಕ್ಕಾಗಿ ಕಾಯ್ತಾ ಇರೋ ಲಕ್ಷಾಂತರ 10ನೇ ತರಗತಿ ಪಾಸಾದ ಅಭ್ಯರ್ಥಿಗಳಿಗೆ ಅಂಚೆ ಇಲಾಖೆಯಿಂದ ಒಂದು ಭರ್ಜರಿ ಸಿಹಿ ಸುದ್ದಿ ಹೊರಬಿದ್ದಿದೆ. ಹೌದು ಸ್ನೇಹಿತರೆ, ನೀವೆಲ್ಲ ಕುತೂಹಲದಿಂದ ಕಾಯ್ತಾ ಇದ್ದ ಇಂಡಿಯಾ ಪೋಸ್ಟ್ GDS ಶೆಡ್ಯೂಲ್ 1 ಜನವರಿ 2026ರ ಅಧಿಕೃತ ದಿನಾಂಕಗಳು ಈಗ ಲೀಕ್ ಆಗಿವೆ. ಇಲಾಖೆಯ ಒಳಗಿನಿಂದ ಬಂದಿರೋ ಈ ಇಂಟರ್ನಲ್ ಸರ್ಕ್ಯುಲರ್ ಪ್ರಕಾರ ಜನವರಿಯಲ್ಲೇ ಅಪ್ಲಿಕೇಶನ್ ಶುರುವಾಗ್ತಾ ಇದೆ. ಯಾವುದೇ ಪರೀಕ್ಷೆ ಇರಲ್ಲ, ಕೇವಲ ನಿಮ್ಮ ಅಂಕಗಳ ಆಧಾರದ ಮೇಲೆ ನೇರ ನೇಮಕಾತಿ ನಡೀಲಿದೆ. ಹಾಗಾದರೆ ಅಪ್ಲಿಕೇಶನ್ ಹಾಕೋದು ಯಾವಾಗ, ರಿಸಲ್ಟ್ ಯಾವಾಗ ಬರುತ್ತೆ ಹಾಗೂ ವಯಸ್ಸಿನ ಮಿತಿ ಏನಿರುತ್ತೆ, ಈ ಎಲ್ಲವನ್ನು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ದಯವಿಟ್ಟು ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ, ಯಾಕಂದರೆ ಒಂದು ಸಣ್ಣ ತಪ್ಪು ಮಾಡಿದ್ರೂ ಸಹ ನಿಮ್ಮ ಅರ್ಜಿ ರಿಜೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ಬನ್ನಿ ಶುರು ಮಾಡೋಣ. ಮೊದಲಿಗೆ ಈ ಸುವರ್ಣಾವಕಾಶದ ದಿನಾಂಕಗಳನ್ನು ನೋಡೋಣ. ಸ್ಕ್ರೀನ್ ಮೇಲೆ ನೀವು ನೋಡ್ತಾ ಇರೋದು ಅಂಚೆ ಇಲಾಖೆಯ ಅಧಿಕೃತ ಇಂಟರ್ನಲ್ ಸರ್ಕ್ಯುಲರ್. ಇದರಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ, ಜನವರಿ 20, 2026ರಿಂದ ಆನ್ಲೈನ್ ರಿಜಿಸ್ಟ್ರೇಷನ್ ಶುರುವಾಗಲಿದೆ. ಹೌದು, ಇನ್ನು ಕೇವಲ 15 ದಿನಗಳು ಮಾತ್ರ ಬಾಕಿ ಇದೆ. ಇನ್ನು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಫೆಬ್ರವರಿ 4, 2026. ಅಂದರೆ ನಿಮಗೆ ಕೇವಲ 15 ದಿನಗಳ ಅವಕಾಶ ಮಾತ್ರ ಸಿಗುತ್ತೆ. ಅದರಲ್ಲೇ ನೀವು ಅರ್ಜಿ ಹಾಕಬೇಕು. ಒಂದು ವೇಳೆ ಅಪ್ಲಿಕೇಶನ್ ಹಾಕುವಾಗ ಏನಾದರೂ ತಪ್ಪು ಮಾಡಿದರೆ ತಿದ್ದುಪಡಿ ಮಾಡಲು ಫೆಬ್ರವರಿ 8ರಿಂದ ಫೆಬ್ರವರಿ 10ರವರೆಗೆ ಸಮಯವನ್ನು ನೀಡುತ್ತಾರೆ. ಇನ್ನು ಎಲ್ಲದಕ್ಕಿಂತ ಮುಖ್ಯವಾಗಿ ನಿಮ್ಮ ಫಲಿತಾಂಶ ಅಥವಾ ಮೆರಿಟ್ ಲಿಸ್ಟ್ ಯಾವಾಗ ಬರುತ್ತೆ ಅಂತ ಗೊತ್ತಾ? ಫೆಬ್ರವರಿ 20, 2026ಕ್ಕೆ ನಿಮ್ಮ ಮೊದಲ ಪಟ್ಟಿ ರಿಲೀಸ್ ಆಗುತ್ತೆ ಅಂತ ಈ ಪತ್ರದಲ್ಲಿ ತಿಳಿಸಲಾಗಿದೆ. ಸೊ ಫ್ರೆಂಡ್ಸ್, ಪ್ರೊಸೆಸ್ ತುಂಬ ಫಾಸ್ಟಾಗಿ ನಡೆಯಲಿದೆ. ಹಾಗಾಗಿ ಈಗಲೇ ನಿಮ್ಮ ಎಲ್ಲ ಡಾಕ್ಯುಮೆಂಟ್ಸನ್ನು ರೆಡಿ ಮಾಡ್ಕೊಳ್ಳಿ. ತುಂಬ ಜನಕ್ಕೆ GDS ಅಂದರೆ ಏನು ಕೆಲಸ ಇರುತ್ತೆ ಅಂತ ಡೌಟ್ ಇರುತ್ತೆ. ಇಲ್ಲಿ ಮುಖ್ಯವಾಗಿ 2 ಹುದ್ದೆಗಳಿವೆ. ಒಂದನೆಯದು ಬ್ರ್ಯಾಂಚ್ ಪೋಸ್ಟ್ ಮಾಸ್ಟರ್. ಇವರು ಆಫೀಸ್ನ ಮುಖ್ಯಸ್ಥರಾಗಿರುತ್ತಾರೆ. ಹಳ್ಳಿಯ ಬ್ರ್ಯಾಂಚ್ ಪೋಸ್ಟ್ ಆಫೀಸ್ ಇವರು ನಡೆಸಬೇಕು. IPPB ಬ್ಯಾಂಕಿಂಗ್ ಸೇವೆಗಳನ್ನು ಸಹ ಇವರು ಕೊಡಬೇಕಾಗುತ್ತದೆ. ಇವರ ಸಂಬಳ ಸುಮಾರು 12,000ದಿಂದ 29,000ದವರೆಗೆ ಇರುತ್ತದೆ. ಇನ್ನು ಎರಡನೆಯದು ಅಸಿಸ್ಟೆಂಟ್ ಬ್ರ್ಯಾಂಚ್ ಪೋಸ್ಟ್ ಮಾಸ್ಟರ್ ಅಥವಾ ಡಾಕ್ ಸೇವಕ್. ಇವರ ಕೆಲಸ ಅಂಚೆ ಪತ್ರಗಳನ್ನು ಮನೆ ಮನೆಗೆ ತಲುಪಿಸುವುದು ಮತ್ತು ಸ್ಟ್ಯಾಂಪ್ ಮಾರಾಟ ಮಾಡುವುದು. ಇವರ ಸಂಬಳ 10,000ದಿಂದ 24,000 ರೂಪಾಯಿವರೆಗೆ ಇರುತ್ತದೆ. ಗಮನಿಸಿ ಸ್ನೇಹಿತರೆ, ಇದು ಕೇವಲ ಬೇಸಿಕ್ ಪೇ. ಇದರ ಜೊತೆಗೆ ಕೇಂದ್ರ ಸರ್ಕಾರದ ತುಟ್ಟಿ ಭತ್ಯೆ ಅಂದರೆ ಈಗಿರೋ 50 to 53% DA ಸೇರಿ ನಿಮಗೆ ಕೈಗೆ ಸಿಗೋ ಸಂಬಳ 5,000ರಿಂದ 6,000 ರೂಪಾಯಿ ಇನ್ನೂ ಜಾಸ್ತಿಯೇ ಆಗುತ್ತೆ. 10ನೇ ತರಗತಿ ಪಾಸ್ ಆದವರಿಗೆ ಇದೊಂದು ಉತ್ತಮವಾದ ಸಂಬಳನೇ ಅಂತ ಹೇಳ್ಬೋದು. ಈಗ ಯಾರೆಲ್ಲ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬಹುದು ಅಂತ ನೋಡೋಣ. ಮೊದಲನೆಯದಾಗಿ ವಿದ್ಯಾರ್ಹತೆ. ನೀವು ಭಾರತದ ಯಾವುದೇ ಅಂಗೀಕೃತ ಬೋರ್ಡ್ನಿಂದ SSLC ಅಥವಾ 10ನೇ ತರಗತಿ ಪಾಸ್ ಆಗಿದ್ದರೆ ಸಾಕು. ಆದರೆ ಕಂಡೀಷನ್ ಏನಂದರೆ ನೀವು ಗಣಿತ ಮತ್ತು ಇಂಗ್ಲೀಷ್ ವಿಷಯಗಳನ್ನು ಕಡ್ಡಾಯವಾಗಿ ಓದಿರಬೇಕು. ಇನ್ನು ವಯಸ್ಸಿನ ಮಿತಿ ಬಗ್ಗೆ ಹೇಳೋದಾದರೆ ಕನಿಷ್ಠ 18 ವರ್ಷ ತುಂಬಿರಬೇಕು ಮತ್ತು ಗರಿಷ್ಠ 40 ವರ್ಷದವರೆಗೆ ಅವಕಾಶ ಇರುತ್ತದೆ. ಆದರೆ ನೀವೇನಾದರೂ SC ಮತ್ತು ST ಅಭ್ಯರ್ಥಿಗಳಾಗಿದ್ದರೆ 5 ವರ್ಷದ ಸಡಿಲಿಕೆ ಸಿಗುತ್ತದೆ. ಅಂದರೆ 45 ವರ್ಷ ಆದವರು ಸಹ ಅಪ್ಲೈ ಮಾಡಬಹುದು. ಹಾಗೆ ನೀವು OBC ಅಭ್ಯರ್ಥಿಗಳಾಗಿದ್ದರೆ 3 ವರ್ಷದ ಸಡಿಲಿಕೆ ಇರುತ್ತದೆ. ಇದರ ಜೊತೆಗೆ ನಿಮಗೆ ಸ್ಥಳೀಯ ಭಾಷೆ ಲೋಕಲ್ ಲ್ಯಾಂಗ್ವೇಜ್ ಅಂದರೆ ಉದಾಹರಣೆಗೆ ಕರ್ನಾಟಕದಲ್ಲಿ ಅರ್ಜಿ ಸಲ್ಲಿಸ್ತಾ ಇದ್ದರೆ ಕನ್ನಡ ಗೊತ್ತಿರಬೇಕು ಮತ್ತು ಕಂಪ್ಯೂಟರ್ ಬಳಸುವ ಬೇಸಿಕ್ ಜ್ಞಾನವನ್ನು ಹೊಂದಿರಬೇಕು ಹಾಗೂ ಸೈಕಲ್ ಓಡಿಸಲು ಬರಬೇಕು. ಈ ನೇಮಕಾತಿಯ ಅತಿ ದೊಡ್ಡ ಪ್ಲಸ್ ಪಾಯಿಂಟ್ ಏನೆಂದರೆ ನೋ ಎಕ್ಸಾಮ್ ನೋ ಇಂಟರ್ವ್ಯೂ. ಹೌದು, ಇಲ್ಲಿ ಯಾವುದೇ ಲಿಖಿತ ಪರೀಕ್ಷೆ ಇರೋದಿಲ್ಲ. ನಿಮ್ಮ 10ನೇ ತರಗತಿಯ ಮಾರ್ಕ್ಸ್ ಕಾರ್ಡ್ನಲ್ಲಿರೋ ಅಂಕಗಳ ಆಧಾರದ ಮೇಲೆ ಕಂಪ್ಯೂಟರ್ ಆಟೋಮೆಟಿಕ್ ಆಗಿ ಮೆರಿಟ್ ಲಿಸ್ಟ್ ರೆಡಿ ಮಾಡುತ್ತದೆ. ಇನ್ನು ಒಂದು ವೇಳೆ ನೀವು CBSE ಇಂದ ಬಂದಿದ್ದರೆ ನಿಮ್ಮ CGPA ಮಾರ್ಕ್ಸ್ನನ್ನು 9.5 ಇಂದ ಗುಣಿಸಿ ಅದನ್ನು ಪರ್ಸೆಂಟೇಜ್ಗೆ ಕನ್ವರ್ಟ್ ಮಾಡ್ತಾರೆ. ಯಾರ ಪರ್ಸೆಂಟೇಜ್ ಜಾಸ್ತಿ ಇರುತ್ತೋ ಅವರಿಗೆ ಮೊದಲ ಆದ್ಯತೆ ಸಿಗುತ್ತದೆ. ಸೊ ಓದೋ ಟೆನ್ಷನ್ ಇಲ್ಲದೆ ಸರ್ಕಾರಿ ಕೆಲಸ ಪಡೆಯೋಕ್ಕೆ ಇದೊಂದು ಬೆಸ್ಟ್ ಚಾನ್ಸ್. ಸ್ನೇಹಿತರೆ, ಸ್ವಲ್ಪ ಗಮನಿಸಿ. ಪ್ರತಿ ವರ್ಷ ಎಷ್ಟೋ ಜನ 98 ಮಾರ್ಕ್ಸ್ ಪಡೆದರೂ ಸೆಲೆಕ್ಟ್ ಆಗಲ್ಲ. ಯಾಕೆ ಅಂದರೆ ಅವರು ಅಪ್ಲಿಕೇಶನ್ ಹಾಕುವಾಗ ಮಾಡೋ ಸಣ್ಣ ತಪ್ಪುಗಳು. ಮೊಬೈಲ್ ನಂಬರ್. ನೀವು ರಿಜಿಸ್ಟ್ರೇಷನ್ ಮಾಡೋವಾಗ ಕೊಡೋ ಮೊಬೈಲ್ ನಂಬರ್ ಮತ್ತು ಇಮೇಲ್ ID ಆ್ಯಕ್ಟಿವ್ ಆಗಿರಲಿ. ಏಕೆಂದರೆ ರಿಸಲ್ಟ್ ಬಂದಾಗ OTP ಮತ್ತು ಮೆಸೇಜ್ ಅದಕ್ಕೆ ಬರೋದು. ಬೇರೆಯವರ ನಂಬರ್ ಕೊಡಬೇಡಿ.
ಇನ್ನು ಸರ್ಕಲ್ ಸೆಲೆಕ್ಷನ್. ನೀವು 10ನೇ ತರಗತಿಯಲ್ಲಿ ಯಾವ ಭಾಷೆ ಓದಿದ್ದೀರಾ ಅನ್ನೋದು ಮುಖ್ಯ. ನೀವು ಕನ್ನಡ ಓದಿದರೆ ಕರ್ನಾಟಕ ಸರ್ಕಲ್ಗೆ ಮಾತ್ರ ಅಪ್ಲೈ ಮಾಡಿ. ಬೇರೆ ರಾಜ್ಯಕ್ಕೆ ಹಾಕಿದರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಟೈಮಲ್ಲಿ ರಿಜೆಕ್ಟ್ ಆಗ್ತೀರಾ. ಇನ್ನು ಡಾಕ್ಯುಮೆಂಟ್ಸ್, ಫೋಟೋ ಮತ್ತು ಸಹಿ ಕ್ಲಿಯರ್ ಆಗಿರಲಿ. ಅದು ಬ್ಲರ್ ಆಗಿದ್ದರೆ ನಿಮ್ಮ ಅರ್ಜಿ ರಿಜೆಕ್ಟ್ ಆಗೋ ಚಾನ್ಸ್ ಇರುತ್ತೆ. ಇನ್ನು ಅರ್ಜಿ ಸಲ್ಲಿಸುವ ವಿಧಾನ ಸಂಪೂರ್ಣ ಆನ್ಲೈನ್ ಆಗಿದೆ. ನೀವು ಇಂಡಿಯಾ ಪೋಸ್ಟ್ gdsonline.government.in ಅನ್ನೋ ಅಧಿಕೃತ ವೆಬ್ಸೈಟ್ಗೆ ಹೋಗಬೇಕು. ಅಲ್ಲಿ ಮೊದಲು ರಿಜಿಸ್ಟ್ರೇಷನ್ ಮಾಡಿಕೊಂಡು ನಂತರ ಅಪ್ಲಿಕೇಶನ್ ಫಾರ್ಮನ್ನು ತುಂಬಬೇಕು. ಇನ್ನು ಅಪ್ಲಿಕೇಶನ್ ಫೀಸ್ ಬಗ್ಗೆ ಹೇಳೋದಾದರೆ ಜನರಲ್ ಮತ್ತು OBC ಹುಡುಗರಿಗೆ ಕೇವಲ 100 ರೂಪಾಯಿ ಶುಲ್ಕ ಇರುತ್ತದೆ. ಆದರೆ ಎಲ್ಲ ಮಹಿಳೆಯರಿಗೆ ಮತ್ತು SC ST ಹಾಗೂ PWD ಅಭ್ಯರ್ಥಿಗಳಿಗೆ ಯಾವುದೇ ಫೀಸ್ ಇರೋದಿಲ್ಲ. ಸಂಪೂರ್ಣ ಉಚಿತವಾಗಿ ಅರ್ಜಿಯನ್ನು ಸಲ್ಲಿಸಬೇಕು. ಇನ್ನು ಅಪ್ಲೈ ಮಾಡುವಾಗ ನೀವು ಪೋಸ್ಟ್ ಪ್ರಿಫರೆನ್ಸ್ ಕೊಡೋದು ತುಂಬಾ ಮುಖ್ಯ. ಸೊ ಫ್ರೆಂಡ್ಸ್, ನೋಡಿದ್ರಲ್ಲ, ಜನವರಿ 20ಕ್ಕೆ ಕರೆಕ್ಟಾಗಿ ಲಿಂಕ್ ಓಪನ್ ಆಗುತ್ತೆ. ಲಾಸ್ಟ್ ಡೇಟ್ವರೆಗೂ ಕಾಯಬೇಡಿ, ಯಾಕಂದರೆ ಸರ್ವರ್ ಬ್ಯುಸಿ ಆಗೋ ಪ್ರಾಬ್ಲಮ್ ಇರುತ್ತೆ. ನಿಮ್ಮ ಜಾತಿ ಪ್ರಮಾಣ ಪತ್ರ ಮತ್ತು ಮಾರ್ಕ್ಸ್ ಕಾರ್ಡ್ಗಳನ್ನು ಈಗಲೇ ಹುಡುಕಿಟ್ಕೊಳ್ಳಿ. ಜನವರಿ 20ರಂದು ಅಪ್ಲಿಕೇಶನ್ ಲಿಂಕ್ ಓಪನ್ ಆದ ತಕ್ಷಣ ಮೊಬೈಲ್ನಲ್ಲೇ ಸ್ಟೆಪ್ ಬೈ ಸ್ಟೆಪ್ ಅಪ್ಲಿಕೇಶನ್ ಹಾಕೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಆ ವಿಡಿಯೋ ನೀವು ಮಿಸ್ ಮಾಡ್ಕೋಬಾರ್ದು ಅಂದರೆ ಈಗಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲೇ ಇರೋ ಬೆಲ್ ಐಕಾನನ್ನು ಒತ್ತಿ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಎಲ್ಲ 10th ಪಾಸ್ ಆದ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.